birthday to you. Happy 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 birthday to Daniel. Happy birthday to you. Happy birthday to you. Happy birthday to you. Happy birthday dear Daniel. Happy birthday to you. Happy birthday to you. Happy birthday to you. ಸಮಾಜ ಸೇವೆ ಬಡವರಿಗೆ ಇಂಥವ್ರಿಗೆಲ್ಲ ಮಾಡ್ತೀವಿ. ಬಟ್ ಸ್ಕೂಲ್ಗೆಲ್ಲ ಬಟ್ಟೆ, ಆಮೇಲೆ ಇದು ಬುಕ್ಕು, ಪುಸ್ತಕ, ಬ್ಯಾಗು, ಹುಟ್ಟಹಬ್ಬದ ಪ್ರಕಾರ ಆಯುಕ್ತ ಬ್ಯಾಗು, ಬುಕ್ಗಳು ಇವೆಲ್ಲ ನಮ್ಮ ಮಗನ ಮುಖಾಂತರ ಶಾಲೆಗಳಿಗೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ, ಬಡವ ಮಕ್ಕಳಿಗೆ ಸಮಾಜ ಸೇವೆ ಮಾಡ್ತೇವೆ. ಸರ್, ನಮ್ಮ ಬಗ್ಗೆ ಜನ್ಮದಿನದ ಶುಭಾಶಯಗಳು. ದೇವರು ಹೆಚ್ಚಿನ ರೀತಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ, ರಾಜಕೀಯದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ಇರಲಿ ಅಂತ ಹಾರೈಸ್ತೀವಿ. ಇವತ್ತಿನ ದಿನ ನಿಮ್ಮ ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ, ವಿಶೇಷವಾಗಿ ತಂದೆಯವರು ಆಶ್ರಯದಲ್ಲಿ ನೀವು ಇಷ್ಟೊಂದು ಮಾರ್ಗದರ್ಶನದಲ್ಲಿ ಸಂಘಟನೆಯಲ್ಲಿ ಉದ್ದವ ಆಚರಣೆ ಮಾಡ್ಕೊತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ಯಾರ್ಯಾರು ವಿಶ್ ಮಾಡೋರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಏನಿಲ್ಲ, ಅಪ್ಪ ಹೆಂಗೆ ನಡ್ಕೊಂಬಂದಾರೋ ಹಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ರಾಜಕೀಯ ನಮಗೇನು ಅಷ್ಟೊಂದು ಅಷ್ಟೇ. ನಮಗೆ ಮೇಯ್ನ್ ಬಾಸು ಸೋಮಶೇಖರ್ ಅವರು. ಸೋಮಶೇಖರ್ ಸಾಹೇಬ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ. ಅವ್ರ ಮಗ ನಿಶಾಂತ್ ಸೋಮಶೇಖರು, ಬಂಟಿ ಅವರು ಏನು ಹೇಳ್ತಾರೆ ಅದನ್ನು ನಡ್ಸ್ಕೊಂಡು ಹೋಗ್ತೀವಿ. ಅವರಿಂದ ನಾವು ಅದನ್ನು ಹೆಂಗೆ ಬೇಕೋ ಅದು ನಮ್ಮ ಕುಟುಂಬದ ಮೇಲೆ ಅವ್ರು ಸಖತ್ ಪ್ರೀತಿ ಇಕ್ಕಿದ್ದಾರೆ. ನಾವು ಅದನ್ನು ಉಳಿಸ್ಕೊತೀವಿ ಅಷ್ಟೇ ಹೇಳೋದು. ಈ ಟೈಮಲ್ಲಿ ನಮ್ಮ ವಾರ್ಡಿನ ಮುಖ್ಯ ಅಧ್ಯಕ್ಷರು ಲಿಖಿತ್ ಗೌಡರು ಬಂದಿದ್ದಾರೆ, ನಮ್ಮ ಪರಮೇಶ್ವರ ಲೀಡ್ರು, ನಮ್ಮ ಇವರು ಕೇಶವಣ್ಣವ್ರು ಬಂದವರೆ, ನಮ್ಮ ಕುಮಾರಣ್ಣ ಬಂದವರೆ, ಸಿದ್ದು ಅವ್ರು ಬಂದವರೆ. ದಯವಿಟ್ಟು ಎಲ್ಲ ಈ ಥರ ನೋಡಿ, ಈ ಥರ ಬರಬೇಕು. ಇಲ್ಲಿ ಬೇರೆ ಆ ಥರ ಈ ಥರ ರಾಜಕೀಯ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಬಂದು ಮಾಡ್ತಾರೆ ಅಷ್ಟೇ. ಅದೊಂದು ಪ್ರೀತಿ ವಿಶ್ವಾಸ ಅವ್ರು ಕೊಟ್ಟರೆ ಅದು. ಇವತ್ತೊಬ್ಬರು ಯೂತ್ ಆಗಿ ಬಂದು ಅಧ್ಯಕ್ಷ ಆಗೋರೆ, ಅವ್ರನ್ನ ಮಾತಾಡ್ಸ್ರಿ, ಅವ್ರು ಇನ್ನೂ ಹೆಚ್ಚಾಗಿ ಬೆಳಿಬೇಕು. ನಮ್ಮ ಸಪೋರ್ಟ್ ಹಿಂಗಿರ್ತದೆ ಅಂತ ನಾವು ಹೇಳ್ತೀವಿ. ನಮ್ಮ ಈ ಜನಗಳಿಗೆ ನಮ್ಮ ಟಿ ಸೋಮಶೇಖರ್ ಬಿಟ್ಟರೆ ನಾವು ಯಾರೂ ಫಾಲೋ ಅಪ್ ಇಟ್ಕೊಂಡಿಲ್ಲ. ನಾಯಕತ್ವ ಅವರೇ, ನಮ್ಮ ಸೋಮಶೇಖರ್ ಬಿಟ್ಟರೆ ಇನ್ಯಾರೂ ಇಲ್ಲ. ನಾಯಕರು ಅವರೇ, ಸೋಮಶೇಖರ್ ಅವರೇ ನಾಯಕರು. ನಮ್ಮ ಪ್ರತಿಯೊಂದಕ್ಕೂ ಅವರೇ. ಇನ್ನು ಅವ್ರು ಬಿಟ್ಟು ನಾವು ಯಾವ ಪಕ್ಷನೂ ಹೋಗೋದಿಲ್ಲ, ಬಿಡೋದಿಲ್ಲ. ನಾವು ಅದೇ ಪಕ್ಷದಲ್ಲಿ ಇರ್ತೀವಿ. ನಾನು ಆಕಾಂಕ್ಷಿಗೆ ಇದ್ದೀನಿ, ಈಗ ಆಕಾಂಕ್ಷಿಯಾಗಿ ಇದ್ದೀನಿ. BBMP ಚುನಾವಣೆಗೆ ಆಕಾಂಕ್ಷಿಗೆ ಇದ್ದೀನಿ. ಮುಂದೆ ಏನು ನಮ್ಮ ತೀರ್ಮಾನ, MLA ಅವರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ನಮ್ಮ ಬದ್ಧ. ನಮ್ಮ ಲಿಖಿತ್ ಗೌಡರು ಬಂದವರೇ, ನಮ್ಮ ಕೇಶವು, ಗೋವಿಂದರಾಜು, ಸಿದ್ದು, ಕುಮಾರು, ನಮ್ಮ ಶಿವಮೂರು ಎಲ್ಲ ಬಂದಿದ್ದಾರೆ, ನಮ್ಮ ಪರಮೇಶ್ವರು ಎಲ್ಲ. ನಮ್ಮ ಸಂಘಟನೆಯೂ ಚೆನ್ನಾಗಿದೆ, ಎಲ್ಲ ಇದು ಮಾಡ್ತೀವಿ. ಎಲ್ಲರಿಗೂ ಆಶೀರ್ವಾದ, ನಮಸ್ಕಾರ ಎಲ್ಲರಿಗೂ. ಹೃತ್ಪೂರ್ವಕವಾಗಿ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಯುವ ನಾಯಕ ಹರ್ಷ ಏನಿದ್ದಾನೆ ಅವತ್ತಿಂದನೂ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಟಿ ಸೋಮಶೇಖರ್ ಗೌಡರು ಮಂಜಣ್ಣವ್ರಿಗೆ ಯಾವ ರೀತಿ ಗಾಡ್ ಫಾದರ್ ಇದ್ದಾರೆ, ಮಂಜಣ್ಣವರು ಟಿ ಸೋಮಶೇಖರ್ ಅವರ ಆಶೀರ್ವಾದ ಹರ್ಷ ಗೌಡಂಗೆ ಬೇಕು, ಯಾವಾಗಲೂ ಅದಿರುತ್ತೆ. ಮುಂದಿನ ದಿನದಲ್ಲಿ ಯುವ ನಾಯಕನಾಗಿ ಈ ವಾರ್ಡಲ್ಲಿ, ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಬೆಳೆಯುವಂಥ ಎಲ್ಲ ರೀತಿಯಲ್ಲೂ ಅವನಿಗೆ ಸಾಮರ್ಥ್ಯನೂ ಇದೆ, ಅವಕಾಶಗಳು ಸಿಗ್ತವೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಉನ್ನತವಾದ ಸ್ಥಾನ. ಇನ್ನು ಮಂಜಣ್ಣವ್ರ ಆಶೀರ್ವಾದ, ಸಾಹೇಬ್ರು ನಮ್ಮ ಟಿ ಸೋಮಶೇಖರ್ ಅವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಚೆನ್ನಾಗಿ ಬೆಳೆದು ಚೆನ್ನಾಗಿ ಅವ್ನಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಹೌದು, ಹರ್ಷಗೌಡಂಗೆ ಶುಭ ಹಾರೈಸ್ಬೇಕಂತಲೇ ಬಂದಿದ್ದೀವಿ ನಾವು. ಇನ್ನೂ ಉನ್ನತವಾಗಿ ಬೆಳೀಲಿ, ಒಳ್ಳೆ ಹೆಸರು ತಗೊಳ್ಳಿ. ಮಂಜಣ್ಣ ಅವರ ಕೃಪಾಶೀರ್ವಾದ ಮತ್ತು ಸಾಹೇಬರ ಕೃಪಾಶೀರ್ವಾದ, ಅದರಿಂದ ಒಳ್ಳೆ ಹುಡುಗ ಚೆನ್ನಾಗಿ ಬೆಳೀತಾನೆ ಅಂತ ನಂಬಿಕೆ ನಮಗಿದೆ. ಹೌದು ಮೇಡಮ್, ಮೊದಲನೇದಾಗಿ ನಾವು ಹರ್ಷಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದೀವಿ ಈ ಮಾಧ್ಯಮ ಮುಖಾಂತರ.
ಮುಂದಿನ ದಿನಗಳಲ್ಲಿ ಇದು ಹಿಂಗೆ ನಡ್ಕೊಂಡು ಹೋಗಲಿ, ಅವರ ಸಮಾಜ ಸೇವೆ ಇದೇ ರೀತಿ ನಡ್ಕೊಂಡು ಹೋಗಲಿ, ಅವ್ರ ತಂದೆ ಆದಿಯಲ್ಲಿ ಮಗನೂ ಬೆಳೀಲಿ ಅಂತ ಇವತ್ತು ತಂದೆಯರು ಬಹಳ ಹುಮ್ಮಸ್ಸಿನಿಂದ ಪ್ರತಿ ವರ್ಷವೂ ಇವರು ಸರ್ಕಾರಿ ಶಾಲೆ ಮಕ್ಕಳಿಗೆ, ಅದರಲ್ಲೂ ಬಡಬಗ್ಗರಿಗೆ ಜಾಸ್ತಿ ಒಲವು ತೋರಿಸ್ತಾರೆ ಅವ್ರ ತಂದೆಯರು. ಅದೇ ಬುದ್ಧಿ, ಅದೇ ಶಕ್ತಿ ಮುಂದಿನ ಏನು ಅವರ ಆಸೆ, ಕನಸು, ನನಸು ಏನಾಯಿತೋ ಅದು ಮುಂದುವರಿಲಿ ಅಂತ ನಾನು ಈ ಸಭೆ ಮುಖಾಂತರ ಕೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಮೊದಲಿಗೆ ನಾವು ನಮ್ಮ ದೊಡ್ಡಬಿರಿಕಲ್ ವಾರ್ಡು ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಮತ್ತು ಜನತೆಯ ಪರವಾಗಿ ಹರ್ಷ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ವಿಶೇಷವಾಗಿ ವಿಶೇಷವಾದ ಒಂದು ಮಾತು ಹೇಳ್ಬೇಕಂತ ಅಂದರೆ, ಹರ್ಷ ಅವರು ನಮಗೆ ಸಿಗೋದಕ್ಕೆ ಎಷ್ಟು ಪುಣ್ಯನೋ ಅವರ ಹಡೆದಂಥ ತಂದೆ ನಮಗೆ ಸಿಕ್ಕಿರೋದು ನಮಗೆ ತುಂಬ ಪುಣ್ಯ. ಮುಂದಿನ ದಿವಸದಲ್ಲಿ ದೇವರು ರಾಜಕೀಯ ರಂಗದಲ್ಲಿರ್ಬೋದು ಮತ್ತು ಎಲ್ಲ ಶುಭ ರಂಗದಲ್ಲಿರ್ಬೋದು ಅವ್ರಿಗೆ ಉತ್ತಮವಾದಂಥ ಸ್ಥಾನಮಾನವನ್ನು ಕೊಟ್ಟು ಇದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸ್ನೇಹ ವೃಂದವನ್ನು ಬೆಳೆಸುವಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಆಯುಸ್ಸು ಅವರಿಗೆಲ್ಲ ಚೆನ್ನಾಗಿ ಕೊಡಲಿ. ಅವರು ಮುಂದೆ ಅವ್ರ ತಂದೆ ಯಾವ ಥರ ಮುಂದೆ ಬೆಳೆಸ್ಕೊಂಡು ಹೋಗ್ತಾರೋ, ಹೆಂಗೆ ನಡ್ಕೊಂಡು ಹೋಗ್ತಾರೋ ಹಂಗೆ ಅವ್ರಿಗೂ ಆಸಕ್ತಿ ಬಂದು ಅದೇ ಥರ ಜನ ಸಂಪರ್ಕ ಇಟ್ಕೊಂಡು ಜನ ಸೇವೆ ಮಾಡ್ಕೊಂಡು ನಮ್ಮ ಜನಗಳು ಸೇವೆ ಮಾಡಲಿಕ್ಕೆ ಆಶೀರ್ವಾದ ಕೊಡಲಿ ದೇವರು.